ನಮಸ್ತೆ ಎಲ್ಲರಿಗೂ. ನನಗೆ ತಡರಾತ್ರಿ 11:57ಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಬೇಗ ಬಂದು ಮಲ್ಕೊಂಡಿದ್ದೆ, 9:09ವರೆಗೆ ನಾನು ಬೇಗ ಮಲ್ಕೊಂಡಿದ್ದೆ, ನಾಳೆ ಬೇಗ ಹೇಳಬೇಕು ಅಂಥೇಳಿ. ಯಾಕಂದರೆ ತುಂಬ ಕೆಲಸ ಇತ್ತು ಮಾಡೋಕ್ಕೆ. ಸೊ ಮಲ್ಕೊಂಡಿದ್ದಾಗೆ ನನಗೆ ಈಗ ಪ್ರಸನ್ನಕ್ಕಂದು ಫೋನ್ ಬಂತು. ಪ್ರಸನ್ನಕ್ಕಂದು ಫೋನ್ ನಂಗೆ ಗೊತ್ತಾಗಲಿಲ್ಲ, ಸ್ವಲ್ಪ ಸೈಲೆಂಟ್ ಇತ್ತು. ಬಟ್ ಲೈಟ್ ಆಯಿತು, ನಾನು ಎದ್ದು ನಾನು ಮೊಬೈಲ್ ನೋಡಬೇಕಿದ್ರೆ ಯಾಕಪ್ಪ ಕಾಲ್ ಮಾಡಬೇಕಾ ಬೇಡ ಅಂತ. ಪ್ರಸನ್ನಕ್ಕೆ ಆ ಥರ ಮಾಡೋರಲ್ಲ. ಇಷ್ಟು ತಡರಾತ್ರಿಗೆ ಏನಾದರೂ ಎಮರ್ಜೆನ್ಸಿ ಇರಬೇಕು ಮಾಡಬೇಕಂತಿರುವಾಗ ಪ್ರಸನ್ನಕ್ಕಂದು ವಾಯ್ಸ್ ಮೆಸೇಜ್ ಕಾಣ್ತು, ಒಂದು ಆಡಿಯೋ ಮತ್ತು ಒಂದು ಇದಕ್ಕೊಂದು ಕ್ಲಾರಿಫಿಕೇಷನ್ ಕೊಡಿ ಅಂತ. ರಿಟರ್ನ್ ನಾನು ಫುಲ್ ಆಡಿಯೋ ಕೇಳಿ ಈಗ ಪ್ರಸನ್ನಕ್ಕನಿಗೆ ರಿಟರ್ನ್ ಕಾಲ್ ಮಾಡಿ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಜಸ್ಟ್ ಈ ಆಡಿಯೋವನ್ನು ಪ್ಲೇ ಮಾಡ್ತೀನಿ, ವಾಯ್ಸನ್ನು ಜಸ್ಟ್ ಕೇಳ್ಕೊಳ್ಳಿ. ಯಾಕಂದರೆ ಇದು ಎಲ್ಲ ಗ್ರೂಪಲ್ಲಿ ಬಂದಿರ್ಬೋದು. ಇದರಲ್ಲಿ ತುಂಬ ಸ್ಟೋರಿಗಳು ಕ್ರಿಯೇಟ್ ಆಗಿದೆ. ಈ ಥರ ಸ್ಟೋರಿ ಕ್ರಿಯೇಟ್ ಮಾಡುವ ಅಗತ್ಯ ಇಲ್ಲ. ಎಲ್ಲ ಸೌಜನ್ಯ ಬರೋ ಹೋರಾಟಗಾರರಿಗೆ ಇದು ಸಿಕ್ಕಿದ್ರೆ ಬಹಳ ಒಳ್ಳೆ ವಿಷಯ ಆಗುತ್ತೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಲಾಸ್ಟ್ ಮಂತ್ ಯಾವತ್ತೋ ಒಂದ್ಸಲ ಗಲಾಟೆ ಆದಾಗ ನಮ್ಮ ಕೆಲವು ಯೂಟ್ಯೂಬರ್ಸ್ ಅವ್ರದ್ದು ಕ್ಯಾಮರಾ ಒಡೆದೋಗಿರುತ್ತೆ. ಆ ಟೈಮಲ್ಲಿ ಬೇರೆ ಏನೋ ವಿಚಾರ ಮಾತಾಡೋದಿತ್ತು. ಆಗ ಸ್ವಲ್ಪ ಲಾಯರ್ದೇನು ಫೀಸ್ ಇದೆ ಅದನ್ನ ನಾವು ಕೂಡ ಕೇಳಿದ್ದೆ. ಆವಾಗ್ಲೂ ಅಭಿಷೇಕ್ ಬೇಡ ಅಂತ ಹೇಳಿದ್ದಾನೆ, ತೊಂದರೆ ಇಲ್ಲ. ಆದ್ರೆ ಪ್ರಸನ್ನಕ್ಕನಿಗೆ ನಾನು 2.5 ಲಕ್ಷ ಏನೋ ಹೇಳಿದ್ ನೆನಪಿಲ್ಲ. ಅದು ವಿಚಾರ ಏನಂತ ಹೇಳಿದ್ರೆ, ನಾನು ವಾಟ್ಸಪ್ ಕಾಲ್ ಜಾಸ್ತಿ ಮಾಡೋದು, ನಾನು ಅಲ್ಲಿ ಏನು ರೆಕಾರ್ಡ್ ಇಡಕ್ ಹೋಗಿ ನನ್ನ ಹತ್ರನೂ ಅದು ಯಾವ್ದು ರೆಕಾರ್ಡ್ ಇಲ್ಲ. ಇದಿದ್ರೆ ಆ ಪ್ರವೀಣ್ ಲೋಬನೆಲ್ಲ ಇಡ್ಸಿದ್ ನೀವಲ್ವಾ? ಆ ರೀತಿ ಇರುವಾಗ ಇವ್ರು ಬರೀ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ, ಇವ್ರದೇ ಹೆಸರು ಹೇಳ್ತಾ ಇದ್ದಾರೆ. ಪ್ರಸನ್ನಕ್ಕ ಅವರಿಗೆ ನಿಮ್ಮ ಹೆಸರು ಹೇಳ್ಬೋದಿತ್ತು. ನಿಮ್ಮ ಹೆಂಡತಿಯಲ್ಲಿ ಬಟ್ಟೆಯಲ್ಲಿ ಸ್ನಾನ ಮಾಡಿ ಚಂಡಿ ಬಟ್ಟೆ ಹಾಕೊಂಡು ಅಲ್ಲಿ ಅಣ್ಣಪ್ಪನ ಮುಂದೆ ನಿಂತು ಅವಳೇ ಹೇಳ್ಬೇಕು, ನಾನು ಪ್ರಸನ್ನ ರವಿಯವರಿಗೆ ಏನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಇದೊಂದು ಆಡಿಯೋ ನಿಮಗೆ ಗ್ರೂಪಲ್ಲಿ ಹಾಕಿರ್ಬೋದು. ಇದು ಯಾರು ಮಾಡಿದ್ದು ಅಂತ ಈ ವಾಯ್ಸ್ ಗೊತ್ತಿರ್ಬೋದು. ಈ ಕಳ್ಳ ನರಿ ತುಂಬ ಟೈಮಿಂದ ನನ್ನ ಜೊತೆ ಆಟ ಆಡ್ತಾ ಇದೆ. ಫಸ್ಟ್ ಆಫ್ ಆಲ್ ನಾನು ಕೇಳ್ತಾ ಇರೋದು, ನನ್ನ ಮತ್ತು ಪ್ರಶಾಂತಿದೊಂದು ದುಡ್ಡಿನ ವ್ಯವಹಾರದಲ್ಲಿ ಈ ವ್ಯಕ್ತಿ, ಈ ವಿಜಯನಾರಾಯಣ ಮತ್ತು ಈ ಅಣ್ಣ ಬಂಡು ಯಾಕೆ ಎಂಟ್ರಿ ಆಯಿತು ಅಂತಲೇ ನನಗೆ ಗೊತ್ತಿಲ್ಲ. ನನಗೆ ಅದೇ ದಿವಸ ರಾತ್ರಿ ನಾನು ಗ್ರೂಪಿಂದ ಜಸ್ಟ್ ಬೈದ ಒಂದು ದಿವಸ, ಜಯಂತಿಗೊಂದು ಬೈದ ದಿವಸ, ಅದೇ ಆಡಿಯೋ ರೆಕಾರ್ಡನ್ನು ನನ್ನ ಗ್ರೂಪಿನಿಂದ ಇವನ ಗ್ರೂಪಿಗೆ ಇದು ಪಾಸ್ ಮಾಡಿದ್ದು ನಾನು ವಿಜಯನಾರವಿ ಅಂತ ತಿಳ್ಕೊಂಡೆ. ಅಲ್ಲ ಅಂತ ಹೇಳಿದ್ದು ಐದರ್ ಸಂಚಾರಿ ಅಥವಾ ಬೇರೆ ಯಾರೋ ಅದರಲ್ಲಿ ಕೆಲವರು ಇದ್ದರು, ಒಂದು 30-35 ಜನ ಇದ್ದರು. ಇವರು ಯಾರೋ ಇವನಿಗೆ ಮಾಡಿದ್ದು. ಅದೇ ದಿವಸ ರಾತ್ರಿ ಅವನಿಗೆ ಫಸ್ಟ್ ನನಗೆ ಕಾಂಟ್ಯಾಕ್ಟ್ ಆಗಿದ್ದು, ಏನು ನಿಮ್ಮದು ಗಲಾಟೆ ಅಂತ. ಅವತ್ತು ಮಧ್ಯರಾತ್ರಿ ನಾನು ಸರಿಯಾಗಿ ಬೈದಿದ್ದೀನಿ, ಇಡು ಫೋನು ನೀನು. ಅವನು ಆ್ಯಕ್ಚುಲಿ ಕಾಲ್ ಮಾಡಿದ್ದು ಬೇರೆ ನಂಬರಿಂದ, ಬಟ್ ನನಗೆ ಅವನ ವಾಯ್ಸಲ್ಲಿ ಗೊತ್ತಾಯಿತು, ಯಾವನೇ ಆದರೂ ಮಧ್ಯರಾತ್ರಿ ನೀನು ಕಾಲ್ ಮಾಡ್ತಿದ್ರೆ ಇಡು ಫೋನ್ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಅವನಿಗೆ. ನಾನು ಅದನ್ನು ಮತ್ತೊಂದು ವೀಡಿಯೋದಲ್ಲಿ ಹೇಳಿದೆ, ನನಗೆ ರಾತ್ರಿ ಕಾಲ್ ಬಂತು, ಯಾರೂ ಮಾತಾಡಬಾರ್ದು ನನಗೆ ಈ ವಿಷಯಕ್ಕೆ, ನನ್ನ ಮತ್ತು ಪ್ರಶಾಂತ್ ನಡುವೆ ಇಲ್ಲಿವರೆಗೆ ಯಾರೂ ಹೆಲ್ಪ್ ಮಾಡಲಿಕ್ಕೆ ಬರಲಿಲ್ಲ, ಇನ್ನು ಯಾರೂ ಮಾತಾಡಬಾರ್ದು ಅಂತ. ವಿಜಯನಾರವಿದ ನಡುವೆ ಹೇಗೆ ಸೇರಿಕೊಂಡ್ಲೋ ಮತ್ತು ಅಲ್ಲಿ ಸ್ಟೋರಿ ಹೇಗೆ ಕ್ರಿಯೇಟ್ ಆಯಿತು ನಿಮಗೆ ಗೊತ್ತಿದೆ. ನಾನು ಹಲವಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ವಿಜಯನಾರವಿ ಮತ್ತು ಇವನು ಸೇರಿ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದರು. ನಾನು ಪ್ರಶಾಂತ್ ಪಡುಬಿದ್ರೆಯಲ್ಲಿ ಲಾಡ್ಜಲ್ಲಿ ಸ್ಟೇ ಆಗಿದ್ವಿ ಅಂತ. ಬಟ್ ಟ್ಯಾಂಕ್ ಗಾಡ್ ನನ್ನ ಮನೆಯವರಿಗೆ ಅದು ಗೊತ್ತಿತ್ತು ವಿಷಯ, ನಾನು ನನ್ನ ತಂಗಿ ಮನೆಗೆ ಹೋದ ವಿಷಯ, ಆ ಮಿಡ್ಲಲ್ಲಿ ನಾನು ಪ್ರಶಾಂತನ ಮೀಟ್ ಆದ ವಿಷಯ. ಇದು ಹೀಗೊಂದು ಸ್ಟೋರಿ ಕ್ರಿಯೇಟ್ ಆಯಿತು. ಇದಕ್ಕೆ ನಾನು ದಾಖಲೆ ಕೇಳಿದೆ. ರೂಮಲ್ಲಿ ಸ್ಟೇ ಮಾಡಿದರೆ ಲಾಡ್ಜ್ ಬಿಲ್ ಸಿಗುತ್ತೆ, ಇನ್ನು ಇದು ಸಿಗುತ್ತೆ, ಏನು CCTV ಫುಟೇಜ್ ಸಿಗುತ್ತೆ. ಇದನ್ನೇ ಹಿಡ್ಕೊಂಡು ನೀನು ಮತ್ತು ಅಣ್ಣ ಬಾಂಡು ಬಾ ಅಂತ ವಿಜಯನಾರವಿಗೆ ಹೇಳಿದರೆ ಇಲ್ಲಿವರೆಗೆ ಆ ಪ್ರೂಫ್ಸ್ ಕೊಡಲಿಲ್ಲ. ಹಾಗೆ ನಾನು ಪವಿತ್ರ ಕ್ಷೇತ್ರಗಳು ಕೊರಗಜ್ಜನಲ್ಲಿಗೋ ಯಾವುದೇ ಪವಿತ್ರ ಕ್ಷೇತ್ರಕ್ಕೂ ಬರಲಿಕ್ಕೂ ನಾನು ರೆಡಿ ಇದ್ದೀನಿ, ಧರ್ಮಕ್ಷೇತ್ರಕ್ಕೆ, ಧರ್ಮಸ್ಥಳ ಬಿಟ್ಟು. ಯಾಕಂದರೆ ನಾನು ಧರ್ಮಸ್ಥಳ ದ್ವಾರ ದಾಟಲ್ಲ ಅಂತ ಹೇಳಿದ್ದೇನೆ. ಐದರ್ ಕಾನತ್ತೂರಿಗೆ ಅಥವಾ ನೀನು ನಂಬೋ ಕೊರಗಜ್ಜನಲ್ಲಿಗೆ ನಾನು ಬರ್ತೀನಿ, ನೀನು ಇದನ್ನು ಹೇಳಬೇಕು. ನೆಕ್ಸ್ಟ್ ಇವರು ಕ್ರಿಯೇಟ್ ಮಾಡಿದ ಸ್ಟೋರಿ, ನಾನು ಪ್ರಶಾಂತ್ಗೆ ಹೇಳಿದ್ದೇನೆ, ನಾವು ಸುಜಾತಾ ಭಟ್ ಥರ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಲೈಫ್ ಲಾಂಗ್ ಇರೋಣ. ಇದನ್ನು ಕೂಡ ನಾನು ಪ್ರಶಾಂತ್ಗೆ ಕೇಳಿದ್ದೆ. 2 ಕ್ವಶ್ಚನನ್ನು ಪ್ರಶಾಂತ್ಗೆ ಪ್ರಸನ್ನಕ್ಕನ ಮುಂದೆನೇ ಹೇಳಿದೆ. ಪ್ರಶಾಂತ್ ಹೇಳ್ತಾರೆ, ನನ್ನ ಬಾಯಿಂದ ಅಂಥ ವರ್ಡ್ಸ್ ಹೋಗಿಲ್ಲ, ನಾನು ಅಂಥ ವರ್ಡ್ಸ್ ಹೇಳಿಲ್ಲ. ಇದು ಇವರು ಕ್ರಿಯೇಟ್ ಮಾಡಿದ ಫಸ್ಟ್ ಕಲರ್ಫುಲ್ ಸ್ಟೋರಿ, ಗೊತ್ತಾಯ್ತಾ? ಇದು ಫ್ಲಾಪ್ ಆಯಿತು. ನೆಕ್ಸ್ಟ್ ನಮ್ಮ ಮಾತುಕತೆ ಆಗುತ್ತೆ ನಂದು ಪ್ರಸನ್ನಕ್ಕನ ಜೊತೆ. ಇದರ ಬಿಟ್ವೀನು ಇವನು ನನ್ನ ಬರ್ಡೇಗೆ ವಿಶ್ ಮಾಡಿದ್ದು ವಾಯ್ಸ್ ರೆಕಾರ್ಡ್ ಇದೆ. ಮತ್ತು ಇವೊಂದೊಂದು ಲೀಗಲ್ ಟೀಮ್ ಇದೆ, ಅದನ್ನು ನಾನು ಲೆಫ್ಟ್ ಆಗಿದ್ದೀನಿ. ಅವನು ಹೇಳೋದೇನೆಂದರೆ, ನಿಮ್ಮೆಲ್ಲ ಕೇಸ್ ಕೊಡಿ, ತಿಂಗಳಿಗೆ 1,000 ಕೊಡಿ, ಯಾರ್ದೆಲ್ಲ ಕೇಸಿದೆ ಕೊಡಿ, ನಾನು ಕ್ಲಿಯರ್ ಮಾಡ್ತೀನಿ ಅಂದರೆ ಇವನ ಹೆಂಡತಿ ಅಡ್ವೊಕೇಟು ಮಾಡ್ಬೋದು ಅಂತ. ನಾನು ಫಸ್ಟಿಗೆ ಆವಾಗ ನನ್ನ ಕೇಸಿದ್ದು ಆಲ್ರೆಡಿ ಆಗಿದೆ, 2 ಮಾಡಲಿಕ್ಕಿದೆ, ತುಂಬ ಇದೆ. ನಾನು ನನ್ನ ಲೀಗಲ್ ಅಡ್ವೈಸರ್ ಆದ ಅಂಬಿಕನಿಗೆ ಹೇಳಿದೆ, ಅಂಬಿಕಾ ಈ ಥರ ಸುಮ್ಮನೆ ರೀ ಅನಿತಾ, ಅವ್ನು ನನಗೂ ಫೋನ್ ಮಾಡಿದ್ದ, ನಾನೇ ಅಡ್ವೊಕೇಟು, ನನಗೆ ಯಾಕೆ ಲಾಯರು, ನಾನೇ ಮಾಡ್ತೀನಿ ಅಂತ ಹೇಳಿದರು. ನನಗೂ ಪಡುಬಿದ್ರೆ ಕೇಸಿಗೆ ಅವರೇ ಲಾಯರ್ ಇದೆ. ನನಗೆ ಬೆಂಗಳೂರಲ್ಲಿ ಆಲ್ರೆಡಿ ಒಂದು ಕೇಸಿಗೆ ಲಾಯರ್ ಇದೆ, 2 ಇರೋದು ಇನ್ಸ್ಟಾಲ್ ಚೇಂದು
ಅದು ಇನ್ನೂ ಟೈಮ್ ಇದೆ ಅಂತ ಹೇಳಿದ್ದೀನಿ. ಸೊ ಪ್ರಸನ್ನಕ್ಕನು ಅಂಬಿಕಾ ಮೇಡಮ್ ಒಪ್ಪಿಲ್ಲ, ನಾನು ಕೂಡ ಇವನ ಡೀಲಿಗೆ ಒಪ್ಪಿಲ್ಲ. ಅಲ್ಲಿ ಇವನ ಫಸ್ಟ್ ಬಿಸ್ನೆಸ್ ಫ್ಲಾಪ್ ಆಯಿತು. ನೆಕ್ಸ್ಟ್ ನಾನು ಪ್ರಶಾಂತ್ ಅವರಿಗೆ ಆಗ ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿರೋ ಪ್ರಶಾಂತ್ ಅವರಿಗೆ ದುಡ್ಡು ಇದೇ ಸಮಸ್ಯೆ ಬಂತು ಕೋರ್ಟಿದ್ದು. ನಾನು ಪ್ರಶಾಂತ್ ಅವರಿಗೆ ಹೇಳಿದೆ, ನೋಡಿ ಅಣ್ಣಾ ಬಾಂಡಿಗೆ ಕೊಡಿ ನಿಮ್ಮ ಕೇಸನ್ನು, ಅವನು ಫ್ರೀ ಮಾಡಿ. ಒಮ್ಮೆ ಸುಮ್ಮನಿರಿ ಮೇಡಮ್, ಅವನದು ವ್ಯವಹಾರ ಬೇರೆ ಇದೆ, ಅದನ್ನೆಲ್ಲ ಒಪ್ಪಬೇಡಿ ನೀವು. ಅಂಬಿಕಾ ಹೇಳಿದಾಗೆ ದೊರೆ ಸರಲ್ಲಿ ಕೊಡಿ ನಿಮ್ಮ ಕೇಸ್ಗಳನ್ನು, ದುಡ್ಡೇನು ಕೊಡಬೇಡಿ, ಮತ್ತೆ ನೋಡೋಣ ಅಂತ ಹೇಳಿದರು. ಸೊ ಜಯಂತಿಗೂ ನಾನು ಕಾಲ್ ಮಾಡೋಕೆ ಹೇಳಿದ್ರು, ನಮ್ಮ ಎಲ್ಲ ಕೇಸ್ಗಳನ್ನು ದೊರೆ ಸರಲ್ಲಿ ಕೊಡೋಣ, ದುಡ್ಡಿದ್ದು ಆಮೇಲೆ ಮಾತಾಡೋಣ, ನಾನು ಮಹೇಶನಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದಿಷ್ಟು ಆದ ಘಟನೆಗಳು ಕೇಸ್ ವಿಚಾರದಲ್ಲಿ. ಮತ್ತು ಪ್ರಶಾಂತಿಗೆ ನಾನು ದುಡ್ಡು ಕೊಟ್ಟೆ, ನನ್ನ ಕೇಸುಗಳು ನನ್ನ ಖರ್ಚಲ್ಲೇ ನಡೀತಾ ಇದೆ. ಸೊ ನಾನು ಇವನ ಜೊತೆ ಯಾವುದೇ ಇದು ಹೇಳಿಲ್ಲ. ಈ ಮಿಡ್ಲಲ್ಲಿ ಒಮ್ಮೆ ನಾನು ಅಭಿಷೇಕಿದ್ದು ವಿಡಿಯೋ ಇದು ಮಾಡೋದಕ್ಕೆ ಕ್ಯಾಮರಾಕ್ಕೆ ದುಡ್ಡು ಕೊಟ್ಟಿದ್ದು, ನನ್ನಲ್ಲಿ 2 ಲಕ್ಷ ಇರಲೂ ಇಲ್ಲ. ಆವಾಗ ನನ್ನಲ್ಲಿ ದುಡ್ಡು ಇರಲಿಲ್ಲ. ಇದು ಏನೇನೋ ಕ್ರಿಯೇಟ್ ಮಾಡಿರೋದು. 2 ಲಕ್ಷ ಇದ್ದರೆ ನನ್ನ ಕೇಸುಗಳನ್ನು ಹಿಡ್ಕೊಂಡು ನಾನೇ ಒಂದು ಲಾಯರನ್ನು ಹಿಡ್ಕೊಂಡು ವಾದ ಮಾಡ್ತಿದ್ದೆ. ನಾನು ಯಾರ ಹೆಲ್ಪ್ ಕೇಳ್ತಿಲ್ಲ. ಈಗಲೂ ನಾನು ಯಾರ ಹೆಲ್ಪ್ ಕೇಳ್ತಾ ಇಲ್ಲ ನನ್ನ ಕೇಸಿನ ವಿಚಾರದಲ್ಲಿ. ಇದು ಇಷ್ಟು. ಅಭಿಷೇಕ್ಗೆ ನಾನು ಯಾವಾಗ ಅವನಿಗೆ ಅಲ್ಲಿ ಯೂಟ್ಯೂಬರ್ದು ಹಲ್ಲೆ ಆಗುವಾಗ ನಾನು ಇದೇ ಅನೀಶ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅಭಿಷೇಕದು ನಂಬರ್ ಕೇಳಿ ಅವನಿಗೆ ಏನಾದರೂ ಹೆಲ್ಪ್ ಬೇಕಿತ್ತ ಕೇಳಿದ್ದು. ನನ್ನಲ್ಲಿ ದುಡ್ಡು ಇರಲಿಲ್ಲ. ಅದೇ ಟೈಮಲ್ಲಿ ರವಿ ಅವರು ಇದೇ ಘಟನೆಯನ್ನು ಸೌತ್ ಆಫ್ರಿಕಾದಲ್ಲಿ ನೋಡಿದ್ರು. ಅವರಿಗೆ ತುಂಬ ಬೇಜಾರಾಯಿತು. ರವಿ ಅವರು ಕೇಳಿದರು, ಅಭಿಷೇಕ್ ಸಂಚಾರಿ ರಾಂಪೇಜ್ ಇವರಿಗೆ ಏನಾದರೂ ಸಹಾಯ ಮಾಡಲಿಕ್ಕಾದರೆ ನಾನು ಮಾಡ್ತೀನಿ, ನನಗೆ ಯಾರ್ದಾದ್ರೂ ನಂಬರ್ ಕಲೆಕ್ಟ್ ಮಾಡಿಕೊಡಿ. ನಾನು ಪರಿಚಯ ಇರುವ ಅನೀಶ್ಗೆ ಕಾಲ್ ಮಾಡಿದೆ. ಅನೀಶ್ ಅವರೇ, ರವಿಯವರು ಹೀಗೆ ಹೇಳ್ತಾ ಇದ್ದಾರೆ, ಅವರಿಗೆ ದುಡ್ಡು ಕೊಡಬೇಕಂತೆ, ಕೊಡಲಿಕ್ಕೆ ರೆಡಿ ಇದ್ದಾರಂತೆ, ಒಂದು 5,000 ಆದರೂ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಅಭಿಷೇಕಿದ್ದು ನಂಬರ್ ಕೊಡಿ. ಅಭಿಷೇಕಿಗೆ ನಾನು ಕಾಂಟ್ಯಾಕ್ಟ್ ಆದೆ, ಅನೀಶಣ್ಣನ ಕಾಂಟ್ಯಾಕ್ಟ್ ಆಗ ಅಭಿಷೇಕ್ ಬೇಡ ಅಂದ. ಸಂಚಾರಿಗೆ ಕೇಳುವಾಗ ಸಂಚಾರಿನೂ ಬೇಡ ಅಂದ. ರಾಂಪೇಜ್ಗೆ ನಾವು ಕೇಳಕ್ಕೆ ಹೋಗಲಿಲ್ಲ. ಸೊ ರವಿ ಅವರಿಗೆ ಹೇಳಿದೆ ನಾನು, ಬೇಡ ರವಿ ಅಣ್ಣ, ಯಾರಿಗೂ ದುಡ್ಡು ಬೇಡ ಅಂತೆ, ಇರಲಿ ನೀವೇ ಇಟ್ಕೊಳ್ಳಿ, ಬೇರೆ ಮುಂದೆ ಕೇಸಿನ ವಿಚಾರಕ್ಕೆ ಯಾವುದಾದ್ರು ಬಂದಾಗ ನೋಡೋಣ. ಅದೇ ದುಡ್ಡನ್ನು ನನಗೆ ರವಿ ಅಣ್ಣ ಇವನಿಗೆ ಪ್ರಶಾಂತ್ ವಿಚಾರ ಹೇಳುವಾಗಲೂ ಹೇಳಿದರು. ನನ್ನ ನಿಶ್ಚಲ್ ಜೈನ್ ಕೇಸಲ್ಲಿ ಹೇಳಿದರು, ನೀವು ಒಳ್ಳೆ ಅಡ್ವೊಕೇಟನ್ನು ಮಾಡಿ ನಾನು ಅದಕ್ಕೆ ಫೈನಾನ್ಷಿಯಲಿ ಅರೇಂಜ್ ಮಾಡ್ತೇನೆ. ಯಾಕಂದರೆ ರವಿ ಅಣ್ಣ ಅನೀಶ್ ಅಣ್ಣನಿಗೂ 12,000 ಕೊಟ್ಟಿದ್ದಾರೆ, ಪ್ರಶಾಂತಿಗೆ 15,000 ಕೊಟ್ಟಿದ್ದರಲ್ಲಿ ಸ್ವಲ್ಪ ಕೇಸಿಗೆ ಅಂತಲೇ ಕೊಟ್ಟಿರೋದು, ಅವರು 10,000 ಅಷ್ಟೇ ಕೇಳಿರೋದು. ಇನ್ನೊಂದು ನನ್ನ ಕೇಸ್ನ ವಿಚಾರಕ್ಕೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಡಿ, ಅದೆಲ್ಲ ಮ್ಯಾಟ್ರ್ ಕ್ಲೋಸ್ ಆಯಿತು. ಯಾವುದೇ ಒಂದು ದುಡ್ಡಿನ ವ್ಯವಹಾರ ಇದಕ್ಕೆ ಯಾವುದು ನಮ್ಮ ಕೇಸಿನ ವಿಚಾರಕ್ಕೆ ನಡೀಲಿಲ್ಲ. ಇವನಿಗೆ ನಮ್ಮ ಕೇಸಿನ ದುಡ್ಡು ಸಿಗಲೂ ಇಲ್ಲ. ಇವನ ಪ್ಲ್ಯಾನೆಲ್ಲ ಅಲ್ಲಿ ಫ್ಲಾಪ್ ಆಗುತ್ತೆ, ದುಡ್ಡು ಮಾಡೋದಂದರೆ ಅಲ್ಲಿ ನಿಲ್ಲುತ್ತೆ. ಆಯಿತಾ. ನೆಕ್ಸ್ಟು ನಾವು ಯಾರಿಗೂ, ನಾನು ಈ ಮೂಲಕ ಸ್ಪಷ್ಟೀಕರಣ ಹೇಳ್ತೇನೆ, ನಾನು ಯಾರಿಗೂ 2 ಲಕ್ಷ ರೂಪಾಯಿ ಯಾವುದೇ ಕ್ಯಾಮರಾಕ್ಕೆ ಕೊಡಲಿಲ್ಲ. ಅವನು ಕ್ರಿಯೇಟ್ ಮಾಡಿದ ಲಾರ್ಜ್ ಸ್ಟೋರಿ ಥರ ಹೊಸ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾನೆ ಹೋರಾಟಗಾರರ ಹಾದಿ ತಪ್ಪಿಸಲಿಕ್ಕೆ. ಫಸ್ಟ್ ಇವನನ್ನು ಈ ಗ್ರೂಪಿಂದ ಒದ್ದು ಹೊರಗಾಕಿ. ಪ್ರಸನ್ನಕ್ಕ ನನಗೆ ಕಾಲ್ ಮಾಡಿರೋದು ಇತ್ತೀಚೆಗೆ ಜನವರಿ 29ಕ್ಕೆ ರಾತ್ರಿ ಕಾಲ್ ಮಾಡಿದರು. ಅನಿತಾ ಮಾತಾಡ್ಬೋದಾ ನಿಮ್ಮಲ್ಲಿ, ಏನಾಯಿತು ವಿಷಯ ಅಂತ. ನಾನೊಂದು ಲೈವ್ ಮಾಡಿದ್ ನೋಡಿ, ನಾನು ಹೋರಾಟದಿಂದ ಹಿಂದೆ ಸರಿತೀನಿ ಅಂತೇಳಿ ಲೈವ್ ಮಾಡಿ ನೋಡಿ. ಅಲ್ಲಿವರೆಗಷ್ಟೇ ನಾವು ನಾರ್ಮಲ್ ಕಾಲ್ ಮಾಡಿದ್ದು. ನಾನು ರೆಕಾರ್ಡ್ ಮಾಡಿಲ್ಲ, ಪ್ರಸನ್ನಕ್ಕನೂ ರೆಕಾರ್ಡ್ ಮಾಡಿಲ್ಲ. ವಾಟ್ಸಪ್ ಕಾಲ್ ಪ್ರಸನ್ನಕ್ಕ ಮಾಡಲ್ಲ. ಒಂದು 2-2.5 ಗಂಟೆ ನನ್ನಲ್ಲಿ ಮಾತಾಡಿ ಸತ್ಯಾಂಶವನ್ನು ತಿಳ್ಕೊಂಡ್ರು. ನೆಕ್ಸ್ಟ್ ಡೇ ಪ್ರಶಾಂತಿಗೆ ಮಾತಾಡಿ ಸತ್ಯಾಂಶ ತಿಳ್ಕೊಂಡ್ರು. ನಮ್ಮಿಬ್ಬರನ್ನು ಕರೆಸಿದ್ರು, ಮೀಟಿಂಗ್ ಸಾಲ್ವ್ ಮಾಡಿದರು, ವಿಷಯ ಸಾಲ್ವ್ ಮಾಡಿದ್ರು. ಇಷ್ಟೇ ಆಗಿರೋ ಘಟನೆ. ಈ ನಡುವೆ ಹೋರಾಟಗಾರ ಇವರನ್ನು ಪ್ರವೀಣ್ ಮದ್ದಡ್ಕ ಅವನನ್ನು ಬಂಧಿಸಿದ್ದಕ್ಕೆ ಅಣ್ಣಾ ಬಾಂಡ್ ಖರ್ಚು ಮಾಡಿದ ಈ ಯಾವುದೇ ಮಾತುಕತೆ ನಾನು ಅಣ್ಣಾ ಬಾಂಡಲ್ಲಿ ಆಡಲಿಲ್ಲ. ಆಡಿದರೆ ಅವನ ಹತ್ರ ರೆಕಾರ್ಡಿಂಗ್ ತೋರಿಸಲಿ. ಏನೋ ಅದು ಫೇಕ್ ಐಡಿಗಳ ಬಗ್ಗೆ, ಇದೇ ನವೀನ್ ಗೌಡನ ಬಗ್ಗೆ ಡೀಟೇಲ್ಸ್ ತೆಗೆದುಕೊಡ್ಲಿಕ್ಕೆ ಹೇಳಿದ. ದೀಪಕ್ ಶೆಟ್ಟಿಯ ವಿಚಾರದಲ್ಲೂ ನಾನು ಅಡ್ರೆಸ್ ಎಲ್ಲ ಕೊಟ್ಟು ಅವನಿಗೆ ಹೆಲ್ಪ್ ಮಾಡಿದ್ದೀನಿ. ಯಾಕಂದರೆ ನಾನು ಇವರ ಪರನೇ ಇದ್ದೆ ಅಲ್ಲ ಅವಾಗ ಸ್ಟ್ರಾಂಗ್ ಆಗಿ. ಸೊ ಅಲ್ಲಿ ಸ್ವಲ್ಪ ಮಾತಾಡಿದ್ದೀನಿ. ಬಿಟ್ಟರೆ ಅಲ್ಲಿ ವಿಜಯ ನಾರವಿಗೆ ಒಂದು ಸಿಟ್ಟಿತ್ತು. ಅಣ್ಣಾ ಬಾಂಡ್ ಮಿತ್ರ ವಿಜಯ ನಾರವಿಗೆ ತುಂಬ ಟೈಮಿಂದ ಕಾಂಟ್ಯಾಕ್ಟ್ ಇತ್ತು. ಅವ್ರಿಗೆ ಒಟ್ಟಿಗೆ ತಿರುಗಿದ್ದು ಹೌದು, ಅವ್ರು ಒಟ್ಟಿಗೆ ಇದ್ದಿದ್ದು ಹೌದು, ಇದೆಲ್ಲ ಸತ್ಯ. ಆಯಿತಾ. ಆ ಟೈಮಲ್ಲಿ ನಮಗೆ ಗೊತ್ತಿತ್ತು ವಿಜಯ ನಾರವಿ ವಾಲಲ್ಲಿ ಅಣ್ಣಾ ಬಾಂಡಿದ್ದು ವಿವಿಧ ಕಲರ್ ಫೋಟೋಗಳು ರಾರಾಜಿಸ್ತಾ ಇದ್ದವು. ಗೊತ್ತಾಯ್ತಾ. ಸೊ ಇವರಿಬ್ಬರದು ಕನೆಕ್ಷನ್ ನಮಗೆ ಗೊತ್ತು. ಇವರು ಲಾಡ್ಜಿಗೆ ಹೋಗಿದ್ದು ಇರ್ಬೋದು, ನಂಗೆ ಗೊತ್ತಿಲ್ಲ. ಯಾಕಂದರೆ ಅದನ್ನು ನನಗೆ ನಂಬರ್ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವರಿಬ್ಬರು ಲಿವಿಂಗ್ ಟುಗೆದರಲ್ಲಿ ಇರ್ತೇನೆ ಅಂತ ಹೇಳಿದ್ದು ನಂಗೆ ಗೊತ್ತಿಲ್ಲ. ಯಾಕಂದರೆ ಅವರು ಹಾಗೆ ಹೇಳಿದರೆ ನನ್ನ ಮೇಲೆ ಕಟ್ಟಿಕೊಟ್ಟಿದ್ದಾರೆ. ಇದಿಷ್ಟು ಸತ್ಯ. ಅವನಿಗೆ ಒಂದು ದ್ವೇಷ ಇತ್ತು, ಅವನಿಗೂ ವಿಜಯ ನಾರವಿಗೂ. ಎಲ್ಲ ಈ ಫೇಕ್ ಐಡಿಗಳನ್ನು ಹಿಡಿದಿದ್ದು ಅಣ್ಣಾ ಬಾಂಡು. ಆದರೆ ಪ್ರಸನ್ನಕ್ಕ ಒಂದು ವಿಡಿಯೋ ಮಾಡುವಾಗ ಅಣ್ಣಾ ಬಾಂಡಿದ್ದು ಹೆಸರೇ ಹೇಳಿಲ್ಲ, ಮುಂಬಯಿಯ ಮಹಿಳೆ ಅಂತ ಅಷ್ಟೇ ಹೇಳಿದರು. ಅಣ್ಣಾ ಬಾಂಡನ್ನು ಅಲ್ಲಿ ಹೈಲೈಟ್ ಮಾಡಬೇಕಿತ್ತು. ಅಣ್ಣಾ ಬಾಂಡ್ 1.5 ಲಕ್ಷ ಖರ್ಚು ಮಾಡಿದರು ದೀಪಕ್ ಶೆಟ್ಟಿ ಮತ್ತು
ಈ ಪ್ರವೀಣ್ ಲೋಬ ಇವನ ಈ ಫೇಕ್ ಐಡಿಯನ್ನು ಹಿಡಿಲಿಕ್ಕೆ. ಅಲ್ಲಿ ಪ್ರಸನ್ನಕ್ಕ ಅಣ್ಣ ಬಾಂಡಿಗೆ ಇನ್ಸಲ್ಟ್ ಮಾಡಿದ್ರು ಅಂತ ಇವಳ ತುಂಬ ಮೆಸೇಜ್ ಆ ಚಾಮುಂಡೇಶ್ವರಿ ಗ್ರೂಪಲ್ಲಿ ಹರಿದಾಡ್ತಿತ್ತು. ನನಗೂ ವಾಯ್ಸ್ ಮಾಡಿ ಹೇಳಿದಾಳೆ, ಅಣ್ಣ ಬಾಂಡ್ನ ಪುದರ್ ಪಣ್ತಿದ್ದೀರು, ಅಣ್ಣ ಬಾಂಡು ಪುದರ್ ಪಣ್ತಿದ್ದೀರು, ಪ್ರಸನ್ನಕ್ಕ ಕ್ರೆಡಿಟ್ ತಗೊಂಡಿರು, ಅಪ್ಪೊಂಜವು ದಲ ಮಲ್ತಜಿ, ಏನು ಮಾಡಿಲ್ಲ ಹೆಂಗಸು. ಇದೊಂದು ಆಕ್ರೋಶ ವಿಜಯನಾರವಿಗೆ ಅಣ್ಣ ಬಾಂಡಿಗೆ ಇತ್ತು. ನಾನು ಅದನ್ನು ಪ್ರಸನ್ನಕ್ಕನಿಗೆ ಹೇಳಲಿಕ್ಕೆ ಹೋಗಲಿಲ್ಲ, ನಾನು ಸುಮ್ಮನದೆ, ಅದು ಮ್ಯಾಟ್ರ್ ಕ್ಲೋಸು. ನಾನು ಯಾರಿಗೂ 2 ಲಕ್ಷ ಕೊಡಲಿಲ್ಲ, ನಾನು ಕೆಮರಕ್ಕೂ ದುಡ್ಡು ಕೊಡಲಿಲ್ಲ, ನಾನು ಏನೂ ಮಾಡಿಲ್ಲ. ನನ್ನ ಕೇಸ್ಗಳನ್ನು ನಾನು ವಾದಿಸ್ತಾ ಇದ್ದೀನಿ. ನಾನು ಕೊಟ್ಟಿದ್ದು ಪ್ರಶಾಂತ್ಗೆ, ಅದು ರಿಟರ್ನ್ ಸಿಕ್ಕಿದೆ. ಪ್ರಶಾಂತ್ ಇವರಿಗೆ ಏನು ಹೇಳಿ ಕೊಟ್ಟಿದ್ದಾರೆ, ಇದರಿಂದ ಹಿಂದೆ ಆಟ ಆಡ್ತಿದ್ದಾರೆ ಪ್ರಶಾಂತ್ ನನಗೆ ಗೊತ್ತಿಲ್ಲ. ದುಡ್ಡಿನ ವ್ಯವಹಾರ ಏನೂ ಇಲ್ಲ ನಂದು. ನನ್ನ ಕೇಸ್ಗಳನ್ನು ನಾನೇ ವಾದ ಮಾಡ್ತೀನಿ. ನಾನು ಲೋನ್ ತೊಗೊಂಡಿನಿ, ಗೋಲ್ಡ್ ಇಟ್ಟು ಲೋನ್ ತೊಗೊಂಡು ನಾನು ಇವತ್ತು ಮೇ ಬಿ ಇವರಿಗೆ ಸ್ಟಾಟಸ್ ಹಾಕಿರೋದು ಉರಿದಿರೋದು, ನಾನೊಂದು ಗಾಡಿ ಬುಕ್ ಮಾಡಿದ್ದೀನಿ 2 ವೀಲರ್. ಅದು 4 ವೀಲರ್ ಇತ್ತು ನಂದು, 4 ವೀಲರ್ ಬುಕ್ ಮಾಡಲಿಕ್ಕಿತ್ತು. ಬೇಡ ಇವಾಗ ಸದ್ಯಕ್ಕೊಂದು 2 ವೀಲರ್ ಇಲ್ಲಿ ಅಂತ ನಾನು ತಗೊಂಡ, ನಾನು ಬಿಸ್ನೆಸ್ಗೆ ಅಂತ ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ ಅಂತ ಇದೇ ಪ್ರಶಾಂತ್ಗೆ ಹೇಳಿದೆ, ಇದೇ ಅನೀಶ್ ಅಣ್ಣನಿಗೆ ಹೇಳಿದೆ, ಇದೇ ಅಣ್ಣ ಬಂಡಿಗೆ ಹೇಳಿಲ್ಲ, ರವಿ ಅಣ್ಣನಿಗೆ ಹೇಳಿದೆ. ನಮ್ಮದು ಬಿಸ್ನೆಸ್ ಮಾಡ್ತಿದ್ರೆ 5 ಲ್ಯಾಕ್ಸ್ವರೆಗೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ನನ್ನಲ್ಲಿ ಸ್ವಲ್ಪ ಗೋಲ್ಡ್ ಇದೆ, ಆಲ್ರೆಡಿ ನಾನು ಬಿಡಿಸಿದ್ದೀನಿ. ಈಗ ನಾನು ಎಗೇನ್ ಇಟ್ಟು ಆ ಗೋಲ್ಡನ್ನು 5 ಲ್ಯಾಕ್ಸ್, ಒಳ್ಳೆ ಗೋಲ್ಡಿಗೆ ರೇಟು ಇದೆ, 5 ಲ್ಯಾಕ್ಸ್ ನಾನು ಇನ್ವೆಸ್ಟ್ ಮಾಡ್ತೀನಿ. ಗೋಲ್ಡ್ ಇದು ಮತ್ತೆ ಬಿಡಿಸ್ಬೋದು. ನಾನು ಅನೀಶ್ ಅಣ್ಣನಿಗೆ ಹೇಳಿದ್ದೀನಿ, ಅನೀಶ್ ಅಣ್ಣನ ಬೇಕರಿ ಏನಾದರೂ ಶಾಪ್ ಮಾಡ್ತಿದ್ರೆ ನೋಡಿ 5 ಲ್ಯಾಕ್ಸ್ ನಾನು ಇಂಡಿವಿಜುವಲಿ ಮಾಡ್ತೀನಿ. ಯಾಕಂದರೆ ಪ್ರಶಾಂತ್ ಜೊತೆ ವ್ಯವಹಾರ ಬೇಡ. 5 ಲಕ್ಷ ಹಾಗೆ ಇಟ್ಟಿದ್ದೀನಿ, ಅದರಲ್ಲಿ ನಾನು ಸ್ವಲ್ಪ ಇನ್ವೆಸ್ಟ್ 2 ಲ್ಯಾಕ್ಸ್ ಇಲ್ಲಿ ಮಾಡಿದ್ದೀನಿ. ಇನ್ನೊಂದು ಉಳಿದ ಹಣದಲ್ಲಿ ನಾನೊಂದು ವೆಹಿಕಲ್ ತಗೊಂಡ್ರೆ ಬುಕ್ ಮಾಡಿದ್ದೀನಿ ಇವತ್ತು. ಇನ್ನೊಂದು 10 ಡೇಸ್ ಟೈಮ್ ಇದೆ. ಇದಿಷ್ಟೇ ನಂದು ಗೋಲ್ಡ್ ಇದು ಮತ್ತು ನನ್ನ ಇದು. ಮತ್ತು ಯಾವುದೇ ದುಡ್ಡಿನ ವಿಚಾರ ಇಲ್ಲ. ಮತ್ತು ಪ್ರಸನ್ನಕ್ಕನಿಗೂ ನನಗೆ ಯಾವುದೇ ಕನೆಕ್ಷನ್ ಇಲ್ಲ. ನಾನು ಪ್ರಸನ್ನಕ್ಕನಿಗೆ ಯಾವುದೇ ಕಾಲ್ ರೆಕಾರ್ಡ್ ಮಾಡಿಲ್ಲ. ಬೇಕಾದರೆ ಪ್ರಶಾಂತನ ನಾನು ಪ್ರಸನ್ನಕ್ಕನ ಹೇಳ್ತೀನಿ, ಎಳ್ದು ಕರ್ಕೊಬನ್ನಿ ಪ್ರಶಾಂತನ. ನಾನು ಪ್ರಸನ್ನಕ್ಕ ಒಟ್ಟಿಗೆ ರೀಚ್ ಆಗಿರೋದು ಮೀಟಿಂಗಿಗೆ. ನಾನು ಮೊಬೈಲ್ ಮುಟ್ಟೇ ಇಲ್ಲ, ನಾನು ಯಾರ ಕಾಲು ರೆಕಾರ್ಡ್ ಮಾಡಿಲ್ಲ, ಆ ಥರ ರೆಕಾರ್ಡ್ ಮಾಡೋ ಅಭ್ಯಾಸನೂ ನನಗಿಲ್ಲ. ಅಲ್ಲಿ ನಾನು ಪ್ರಸನ್ನಕ್ಕನಿಗೂ ನನಗೆ ಯಾವುದೇ ದುಡ್ಡಿನ ವ್ಯವಹಾರ ಇಲ್ಲ, ಯಾವುದೇ ಕ್ಯಾಮರದಿಲ್ಲ. ನಾನು ಯಾವ ಪುಣ್ಯಕ್ಷೇತ್ರಕ್ಕೆ ಧರ್ಮಸ್ಥಳ ಬಿಟ್ಟು, ಯಾಕಂದರೆ ಧರ್ಮಸ್ಥಳ ದ್ವಾರದೊಳಗೆ ನಾನು ಹೋಗಲ್ಲ, ಯಾವ ಕದ್ರಿ ಮಂಜುನಾಥನ ಕ್ಷೇತ್ರಕ್ಕೋ ಕಾನತ್ತೂರಿಗೋ ಕೊರಗಜ್ಜನ ಕ್ಷೇತ್ರಕ್ಕೋ ಈ ಮಧ್ಯರಾತ್ರಿ ನಾನು ಹೇಳ್ತಿದ್ದೀನಿ, ನಾನು ಬಂದು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೀನಿ. ನನ್ನದು ಪ್ರಸನ್ನಕ್ಕನ ಮದುವೆ, ಯಾವುದೇ ದುಡ್ಡಿನ ವ್ಯವಹಾರ ಇಲ್ಲ. ಮೊನ್ನೆ ಪ್ರಸನ್ನಕ್ಕ ಅಷ್ಟು ಮೆಸೇಜ್ ಮಾಡೋಗ್ಲು, ನೋ ಪ್ರಸನ್ನಕ್ಕ, ನಾನು ನಿಮ್ಮಲ್ಲಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ, ನಾನು ನಿಮ್ಮ ಹೋರಾಟದಲ್ಲಿ ಇಲ್ಲ ಅಂತ ಹೇಳಿ ತುಂಬ ಸಲ ಹೇಳಿದ್ದೀನಿ. ನಾನೇ ಆಟ ಆಡ್ತೀನಿ. ನಾನೀಗ ಹೋರಾಟಗಾರರ ಬಗ್ಗೆ ಮಾತಾಡಿದ್ದು ನನಗೆ ವೈಯಕ್ತಿಕವಾಗಿ ಹೋರಾಟಗಾರ ಮೇಲೆ ಇದ್ದ ದ್ವೇಷ. ಯಾಕಂದರೆ ನನ್ನನ್ನು ಹೊರಗೆ ಹಾಕಿದ ಮೇಲೆ, ನಾನು ಗ್ರೂಪಿಂದ ಹೊರಗೆ ಬಂದ ಮೇಲೂ ಇದೇ ಅಣ್ಣ ಬಾಂಡ್ ಮತ್ತು ಈ ಮಟ್ಟಣ್ಣನವರೆಲ್ಲ ಅದಕ್ಕೆ ಹಿಂದೆಯಿಂದ ಸಪೋರ್ಟು, ಮಟ್ಟಣ್ಣ ಮಹೇಶ್ ಅಣ್ಣೆಲ್ಲ ಸಪೋರ್ಟು. ಇವರೆಲ್ಲ ಆಟ ಆಡ್ತಿರೋ ಆಟಕ್ಕೆ ನಾನು ತಿರುಗಿ ಆಟ ಆಡ್ತಿರೋದು. ನಾನೊಂದು ಪ್ರತಿಜ್ಞೆ ತಗೊಂಡಿದ್ದೀನಿ, ಹೋರಾಟಗಾರ ನಿಜ ಬಣ್ಣ ಬಯಲು ಮಾಡ್ತೀನಿ, ಯಾರ್ದೆಲ್ಲ ಸತ್ಯ ಇದೆ ಅವ್ರದ್ದೆಲ್ಲ ಬಯಲು ಮಾಡ್ತೀನಿ ಅಂತ. ಇದೊಂದು ಚಾಲೆಂಜ್ ನಾನು ತಗೊಂಡಿದ್ದೀನಿ, ಮಾಡ್ತೀನಿ. ಅದು ಇನ್ನೂ ಬಿಡಲ್ಲ, ನಾನು ವಿಷಯ ಸಾಲ್ವ್ ಅದನ್ನು ಇನ್ನೂ ಬಿಡಲ್ಲ. ಸೊ ಇದಿಷ್ಟು ಆದ ಘಟನೆಗಳು. ನಾನು ಎಲ್ಲರಿಗೂ ಈ ಮೂಲಕ ಹೇಳ್ತಿದ್ದೀನಿ, ಹೋರಾಟಗಾರಿಗೆ, ನನಗೂ ಪ್ರಸನ್ನಕ್ಕನಿಗೂ ಯಾವುದೇ ದುಡ್ಡಿನ ವ್ಯವಹಾರ ಇಲ್ಲ, ನನಗೂ ಪ್ರಶಾಂತಿಗೂ ಯಾವುದೇ ದುಡ್ಡಿನ ವ್ಯವಹಾರ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಅಣ್ಣ ಬಾಂಡು ಗಿರೀಶ್ ಮಟ್ಟಣ್ಣ ಅಂತವರ ಕಲರ್ ಕಾಗೆ ಹಾರಿಸೋದು ಬಿಡು. ಸೊ ನಿನ್ನೆ ಹಿಂದೆ ಯಾರು ಆಟ ಆಡ್ತಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಸುಮ್ಮನೆ ಬಿಡುವ ವ್ಯಕ್ತಿ ಅಲ್ಲ. ಎಲ್ಲಾದರೂ ನಿನ್ನನ್ನು ಸಿಕ್ಕಿದ್ರೆ ಮಾತ್ರ ನಾನು ಸಂಧ್ಯಾ ವೀಟೂಸರಿಗೆ ಹೊಡೆದಕ್ಕಿಂತ ವರ್ಸ್ಟ್ ಆಗಿ, ನಾನು ಮೊನ್ನೆ ಪೊಲೀಸ್ ಸ್ಟೇಷನಲ್ಲಿ ಹೇಳಿದಷ್ಟೇ, ನೀವು ಆ್ಯಕ್ಷನ್ ತಗೊಳ್ತೀರಿ ಇಲ್ಲ ನಂಗೆ ಗೊತ್ತಿಲ್ಲ ಸರ್, ಬಟ್ ಅವನು ಮೀರಾ ರೋಡಲ್ಲಿ ಇರೋದು ಗೊತ್ತು ನನಗೆ ಈಗ ಟೈಮ್ ಇಲ್ಲ. ಮಾರ್ಚ್ ಈ ತಿಂಗಳು ನನಗೆ 3-4 ಕೇಸ್ ಇದೆ. ಸೊ ಎಲ್ಲ ರಜೆಗಳು ಅದಕ್ಕೆ ಹೋಗುತ್ತೆ. ಇಲ್ಲಾಂದರೆ ನಾನು ಬಾಂಬೆ ಹತ್ತಿ ಅವನ ರುಂಡವನ್ನು ಕತ್ತರಿಸಿ ನಾನು ತರೋದು, ನಾನು ಇದೇ ವರ್ಡನ್ನು ಯೂಸ್ ಮಾಡ್ತಿದ್ದೀನಿ. ಗ್ಯಾರಂಟಿ ನಾನು ತರ್ತೀನಿ, ಇಷ್ಟೆಲ್ಲ ಆಟ ಆಡ್ತಿದ್ರೆ. ಇದು ನನ್ನ ಮಾತುಗಳು, ಕ್ಲಾರಿಫಿಕೇಷನ್. ಪ್ರಸನ್ನಕ್ಕನಿಗೆ ಇನ್ನೇನಾದರೂ ಕ್ಲಾರಿಫಿಕೇಷನ್ ಬೇಕಿದ್ರೆ ನಾನು ಪ್ರಸನ್ನಕ್ಕ ಕೂತ್ಕೊಂಡು ಮಾತಾಡ್ತೀವಿ. ಧನ್ಯವಾದಗಳು.